ಆಫೀಸ್ಗೆ ಹೋಗ್ರಿ ಸರ್. ಒಂದ್ ನಿಮಿಷ ತಡೀಲಿ, ಅಜ್ಜಿದೆ ಮುಗಿಸ್ಬಿಡಂತಲ್ರಿ ಸರ್. ಇಲ್ಲಿ ವಯಸ್ಸಾದವ್ರ ಮೊದ್ಲಾಗ್ಲಿ ಏನು ಎಬ್ಬೆಟ್ ಬರಲ್ಲ, ತಾಲೂಕ್ ಆಫೀಸ್ಗೆ ಹೋಗಿ ಬರೋಗು ಅಂತಾರೆ. ನಾನ್ ಬರೋಕ್ಕಾಗಲ್ಲ, ಇವ್ರು ಅಂದ್ರೆ ಕಾರ ಕರ್ಕೊಂಬಂದವ್ರೆ ಬಂದವ್ನಿ. ಏನಾಗ್ಬೇಕೀಗ? ಈಗ ಸೈನ್ ಮಾಡ್ಕೊಡ್ಬೇಕ್ ನೀ. ಯಾವ್ದಕ್ಕೆ? ಅದೇ ಅಕ್ಕಿ ತಗ ಅಂತವ. ರೇಷನ್ ಹಳೆ ಕಾರ್ಡ್ ಐತಾ? ಐತಿ. ಕೊಡಿಲಿ. ಯಾರ ಫುಡ್ನವ್ರು ಯಾರಿದ್ರಪ್ಪ? ಯಾರ್ ನೋಡ್ಕೊಂತ ನಾನೇ ಮಾಡ್ಕೊಂಡು ಉಣ್ತೀನಿ. ಒಂದಿಷ್ಟು ಅಕ್ಕಿ ಇಕ್ಕೊಂಡು. ಅಕ್ಕಿ ಮತ್ತೆ ಎಲ್ಲಿಂದ ತರ್ತೀಯ? ಸಚದೆ ಕೊಡ್ತಾವ್ರ? ಒಂದ್ಸಲಿ ಅಲ್ಲ 2 ಸಲ ಮೆಂತ್ಯ ಸ್ಪೆಷು ಅದು ಇದು ಹಚ್ಕೊಂಡು ಹೋಗ್ತೀನಿ. ಸರಿ, ಹಚ್ಕೊಂಡು ಹೋಗಿ ತರ್ತೀನಿ. ಅದಕ್ಕೆ ಬಸ್ ಸ್ಟ್ಯಾಂಡೇ ಬರಲ್ಲ, ಗೊತ್ತಿಲ್ಲ ಅಂದ್ರೆ ತಾಲೂಕ್ ಆಫೀಸ್ ಏನ್ ನೋಡಿದ್ ನಾನು. ಈಗ ಕಾರಲ್ಲಿ ಕರ್ಕೊಂಬಂದು ನಿನ್ಗೆ ಅಲ್ಲಿ ಇದನ್ನ ಸರಿ ಮಾಡ್ಸಕ್ ಹೇಳ್ತೀನಿ. ಅಲ್ಲಿ ಆಧಾರ ಅರ್ಶಂಗ್ ಹೇಳ್ತೀನಿ, ಗುರುವಾರ ಕರ್ಕೊಂಡ್ ಬರ್ತಾನೆ. ಸುಮ್ನೆ ಇಲ್ಲಿ ಒಂದು ನಿನ್ನ ಹುಟ್ಟದಬ್ಬ ದಿವಸ ಒಂದು ಒಳ್ಳೆ ಇದನ್ನ ಕೊಡ್ತಿದ್ದೀನಿ. ಸೇವೆ ಮಾಡಿದ್ರೆ ಇನ್ನೂ 4-6 ವರ್ಷ ಚೆನ್ನಾಗಿ ಬದುಕ್ತೀಯ. ಗಿಡ್ಡಜ್ಜಿ ಅಂತ ಒಂದು ತಿಮ್ಮನಹಳ್ಳಿದ್ ಬಂದೈತಿ ಇಲ್ಲಿ. ಅದ್ರದ್ದು ಹೆಬ್ಬೆಟ್ ಬರ್ತಾ ಇಲ್ಲ, ಯಾರು ನೋಡ್ಕೊಳ್ಳೋರಿಲ್ಲ ಪಾಪ. ಆ ಅಜ್ಜಿನ ಗುರುವಾರ ನೀನ್ ಕರ್ಕೊಂಬಂದು ತಾಲೂಕ್ ಆಫೀಸಲ್ಲಿ ಆಧಾರದೊಂದು ಇನ್ನೊಂದು ವೆರಿಫಿಕೇಶನ್ ಆಗ್ಬೇಕು. ಹೆಬ್ಬೆಟ್ಟು ಸೌದೋಗೈತೆ, ಆಗ್ತಾ ಇಲ್ಲ ಅಲ್ಲಿ. ರೇಷನ್ ಕೊಡಲ್ಲ, ರೇಷನ್ ಕೊಡಲ್ಲ. ಓಸ್ ಬಳ್ಳಿಕ್ಕುದ್ರು ಕೊಡಲ್ವಂತೆ. ಹಂಗಾಗಿ ಇಲ್ಲೇ ಐತ್ ನನ್ ಮುಂದೆ, ನೀನ್ ಕರ್ಕೊಂಡೋಗಿ ಮಾಡಿಸಿ ನನ್ಗೆ ಹೇಳ್ಬೇಕು. ನಿನ್ ಜೊತೆ ಫೋಟೋ ಹೊಡ್ಸ್ಕೊಂಡ ಅಜ್ಜಿ ಜೊತೆ. ಅನ್ನ ಉಣ್ಣುತ್ತಂತ ನಿನ್ನ ಹೆಸರು ಹೇಳ್ಕೊಂಡು ಅಜ್ಜಿ ನೀನ್ ಕರ್ಕೊಂಡೋಗಿ ಮಾಡಿಸಿ ನನ್ಗೆ ಹೇಳಪ್ಪ. ಬರ್ತಾನೆ, ಕಾರಲ್ಲಿ ಕರ್ಕೊಂಬಂದು ಮಾಡಿಸ್ಕೊಟ್ಟು ಹೋಗ್ತಾನೆ ಬಿಡು ನಮ್ಮ ಹುಡುಗ.